ವೀಕ್ಷಕರೇ, ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಬರುವುದಿಲ್ಲ ಅಂತ ಇಲ್ಲಿ ಸ್ವತಃ ಆಹಾರ ಸಚಿವರಾದ KH ಮುನಿಯಪ್ಪ ಅವರೇ ಹೇಳಿಬಿಟ್ಟಿದ್ದಾರೆ. ಅದು ಏಕೆ ಬರುವುದಿಲ್ಲ ಮತ್ತು ಯಾಕೆ ಇಷ್ಟು ಈ ಒಂದು ಹಣವನ್ನು ತೆಗೆದ್ರು ಅಂತ ನಾನು ನಿಮಗೆ ಹೇಳ್ತೇನೆ. ಮತ್ತು ಇಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣದ ಬದಲು 15 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, 15 kg ಅಕ್ಕಿಯನ್ನು ಈ ತಿಂಗಳು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ. ಅದು ಯಾಕೆ 15 kg ಅಕ್ಕಿಯನ್ನು ಕೊಡ್ತಿದ್ದಾರೆ ಎಂಬುದು ಈ ಒಂದು ವಿಡಿಯೋದಲ್ಲಿದೆ. ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ವಿಡಿಯೋ ಅರ್ಥವಾಗುವುದಿಲ್ಲ. ವೀಕ್ಷಕರೇ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಇನ್ನು ಮುಂದೆ ಕೊಡುವುದಿಲ್ಲ. ಅದರ ಬದಲು 15 kg ಅಕ್ಕಿಯನ್ನು ಕೊಡ್ತಿದ್ದಾರೆ. ಅದು ಹೇಗೆ ಎಂಬುದಾದರೆ, ರಾಜ್ಯ ಸರ್ಕಾರದಿಂದ 5 kg ಮತ್ತು ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಹಣವು ನಿಮಗೆ ಬರಬೇಕಾಗಿತ್ತು. ಒಟ್ಟಿಗೆ 10 kg ಅಕ್ಕಿಯನ್ನು ಮಾತ್ರ ಸರ್ಕಾರ ಕೊಡಬೇಕಾಗಿತ್ತು. ಆದರೆ 15 kg ಹೇಗೆ ಬರುತ್ತದೆ ಎಂಬುದು ಬಹಳ ಜನರ ಪ್ರಶ್ನೆಯಾಗಿದೆ. ಅದು ಹೇಗೆ ಎಂಬುದಾದರೆ, ಜನವರಿ ತಿಂಗಳದ್ದು ಒಂದು ಕಂತಿನ ಹಣ ಪ್ರತಿಯೊಬ್ಬರಿಗೂ ತಲುಪಿದೆ. ಹೌದು ವೀಕ್ಷಕರೇ, ಜನವರಿ ತಿಂಗಳದಂದು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಎಲ್ಲರಿಗೂ ತಲುಪಿದೆ. ಆದರೆ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಕೊಡಲಿಲ್ಲ ಮತ್ತು ಇತ್ತಾಗ ಅಕ್ಕಿಯನ್ನು ಕೊಡಲಿಲ್ಲ. ಅದರಿಂದ ಈ ತಿಂಗಳು ಆ ಒಂದು ಹಣದ ಬದಲು ಇವಾಗ ಅಕ್ಕಿಯನ್ನು ಕೊಡ್ತಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣದ ಬದಲು ಅಕ್ಕಿಯನ್ನು ಕೊಡ್ತಿದ್ದಾರೆ. ಅದು ಹೇಗೆ ಎಂಬುದು ನೋಡುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ಇಲ್ಲಿ ಯಾರಿಗೆ ಈ ಒಂದು 15 kg ಅಕ್ಕಿ ಬರ್ತಾ ಇದೆ ಎಂಬುದು ನೋಡುವುದಾದರೆ, ಇಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣದ ಬದಲು 15 kg ಅಕ್ಕಿಯನ್ನು ಕೊಡ್ತಿದ್ದಾರೆ. ಹೌದು ವೀಕ್ಷಕರೇ, ಫೆಬ್ರವರಿ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಕೊಡಲಿಲ್ಲ ಮತ್ತು ಅಕ್ಕಿಯನ್ನು ಕೊಡಲಿಲ್ಲ. ಅದರ ಬದಲು ಮಾರ್ಚ್ ತಿಂಗಳಲ್ಲಿ 5 kg ಅಕ್ಕಿಯನ್ನು ಸೇರಿಸಿ ಒಟ್ಟಿಗೆ ಎಷ್ಟಾಯಿತು? 10 kg. ಹೌದು ವೀಕ್ಷಕರೇ, 10 kg ಸರ್ಕಾರವೇ ಕೊಡಬೇಕಾಗಿತ್ತು. ರಾಜ್ಯ ಸರ್ಕಾರದಿಂದ 5 kg, ಕೇಂದ್ರ ಸರ್ಕಾರದಿಂದ 5 kg, ಒಟ್ಟಿಗೆ 10 kg ಆಯಿತು ಸರ್ಕಾರದಿಂದ. ಆದರೆ ಫೆಬ್ರವರಿ ತಿಂಗಳದ್ದು 5 kg ಅಕ್ಕಿ ಹಣದ ಬದಲು ಅಕ್ಕಿಯನ್ನು ಇವಾಗ ಮಾರ್ಚ್ ತಿಂಗಳಲ್ಲಿ ಒಟ್ಟಿಗೆ 15 kg ಅಕ್ಕಿಯನ್ನು ನಿಮ್ಮ ಖಾತೆಗೆ ಹಾಕ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಈ ಒಂದು 15 kg ಅಕ್ಕಿಯು ಪ್ರತಿ ತಿಂಗಳು ಬರುತ್ತದಾ ಅಂದರೆ ಇಲ್ಲ ವೀಕ್ಷಕರೇ, ಪ್ರತಿ ತಿಂಗಳು ಈ ಒಂದು 15 kg ಅಕ್ಕಿ ಕೊಡುವುದಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಮತ್ತು ಹೇಗೆ ಸರ್ಕಾರ 10 kg ಕೊಡ್ತಿತ್ತು ಅದೇ ತರಹ 10 kg ಕೊಡ್ತದೆ. ಆದರೆ ಇವಾಗ ಮಾರ್ಚ್ ತಿಂಗಳಲ್ಲಿ ಈ ಒಂದು ಫೆಬ್ರವರಿ ತಿಂಗಳದ್ದು ಅಕ್ಕಿ ಹಣ ಏನು ಪೆಂಡಿಂಗ್ ಇತ್ತಲ್ವ, ಅದರ ಬದಲು ಇವಾಗ ಅಕ್ಕಿಯನ್ನು ಕೊಡುವಂಥದ್ದು ವೀಕ್ಷಕರೇ. ಹೌದು ವೀಕ್ಷಕರೇ, ಈ ಒಂದು 15 kg ಅಕ್ಕಿಯನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ಅಂತ ಇಲ್ಲಿ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು 15 kg ಅಕ್ಕಿಯನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತು ಯಾರಿಗೆಲ್ಲ ಬರಬೇಕಾಗಿತ್ತು ಅವರಿಗೆ ಈಗ ದೊಡ್ಡ ಬದಲಾವಣೆಯನ್ನು ತಂದಿದೆ ಸರ್ಕಾರ. ಅದೇನೆಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಯಾರೆಲ್ಲ ಪಡೆದುಕೊಳ್ತಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ 1,20,00,000 ಮಹಿಳೆಯರು ಈ ಒಂದು ಹಣವನ್ನು ಪಡೆದುಕೊಳ್ತಿದ್ದಾರೆ. ಆದರೆ ಇಲ್ಲಿ 16 ಮತ್ತು 17ನೇ ಕಂತು ಯಾರಿಗೆಲ್ಲ ತಲುಪಿದೆ ಅಂದರೆ 40 ಲಕ್ಷ ಮಹಿಳೆಯರಿಗೆ ಮಾತ್ರ ತಲುಪಿದೆ ವೀಕ್ಷಕರೇ. ಇನ್ನು 60 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಈ ಒಂದು ಹಣ ತಲುಪಿಲ್ಲ. ಅದು ಯಾಕೆ ಎಂಬುದನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಮಾಧ್ಯಮದವರ ಮುಂದೆ ಈ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ನಡೆಸಿ ಈ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮೇಲಿಂದ ಸೀದಾ ತಾಲೂಕು ಪಂಚಾಯಿತಿಗೆ ಇವಾಗ ಹಾಕ್ತಾ ಇದ್ದಾರೆ. ಆ ಒಂದು ಹಣವನ್ನು ಅವರು ಜೋಡಿಸಿ ಸರಿಯಾಗಿ 2,000 ರೂಪಾಯಿ ಪ್ರತಿಯೊಬ್ಬರ ಮಹಿಳೆಯರಿಗೆ 2,000 ರೂಪಾಯಿ ಅಂತ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಕಲ್ಯಾಣದವರಿಗೆ ಈ ಒಂದು ಹಣವನ್ನು ಹಾಕಿದ ಬಳಿಕ DBT ಮೂಲಕ ಮಹಿಳೆಯರ ಖಾತೆಗೆ ಈ ಒಂದು ಹಣ ತಲುಪುತ್ತಿತ್ತು. ಆದರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು DBT ಮೂಲಕ ನೇರವಾಗಿ ನಿಮ್ಮ ಖಾತೆಗೆ ಹಾಕ್ತಾ ಇದ್ರು. ಆದರೆ ಏನಾಗಿದೆಪಾ ಅಂದರೆ, ಇಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ತಾಂತ್ರಿಕ ಸಮಸ್ಯೆ ಹೆಚ್ಚಾಗಿದೆ. ಹೌದು ವೀಕ್ಷಕರೇ, ತಾಂತ್ರಿಕ ಸಮಸ್ಯೆ ಹೆಚ್ಚಾಗಿದ್ದರಿಂದ ಈ ಒಂದು ಹಣವು ಸರಿಯಾಗಿ ಬರುತ್ತಿಲ್ಲ. ಅದರಿಂದ ಈ ಒಂದು ಹಣವು ಲೇಟ್ ಆಗ್ತಾ ಇದೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿ ನೇರವಾಗಿ ಮೊದಲು ಯಾವ ಥರ ಹಾಕ್ತಾ ಇದ್ರುಪ್ಪ ಅಂದರೆ 15ನೇ ಕಂತಿನವರೆಗೂ ಯಾವ ಥರ ಹಾಕಿದ್ರು ಅಂದರೆ, ಮೇಲಿಂದ ಸೀದಾ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣದವರಿಗೆ ಹಾಕಿದ ಬಳಿಕ ಅವರು ನೇರವಾಗಿ ನಿಮ್ಮ ಖಾತೆಗೆ DBT ಮೂಲಕ ಹಾಕ್ತಾ ಇದ್ರು. ಆದರೆ
ಇವಾಗ 16ನೇ ಕಂತಿನ ಬಳಿಕ ಅವರು ಯಾವ ತರಹ ಹೊಸ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಅದು ಯಾವುದೇ ಅಂದರೆ ಮೇಲಿಂದ ತಾಲೂಕು ಪಂಚಾಯಿತಿಗೆ ಬಂದ ಬಳಿಕ ಆ ಒಂದು ಹಣವನ್ನು ಸರಿಯಾಗಿ ಒಬ್ಬ ಮಹಿಳೆಗೆ 2,000 ರೂಪಾಯಿ ಅಂತ ಒಂದು ಕಂತಿಗೆ ಅಂತ ಜೋಡಿಸಿದ ಬಳಿಕ ತಾಲೂಕು ಪಂಚಾಯಿತಿಯವರು ಏನು ಮಾಡ್ತಾ ಇದ್ರು ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಕಲ್ಯಾಣದವರಿಗೆ ಈ ಒಂದು ಹಣವನ್ನು ಹಾಕ್ತಾ ಇದ್ರು. ಸರಿಯಾದ ಕ್ರಮದಲ್ಲಿ ಜೋಡಿಸಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣದವರಿಗೆ ಈ ಒಂದು ತಾಲೂಕು ಪಂಚಾಯಿತಿ ಹಾಕ್ತಾ ಇತ್ತು. ಹಾಕಿದ ಬಳಿಕ ಈ ಒಂದು ಹಣವನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣದವರು DBT ಮೂಲಕ ಮಹಿಳೆಯರ ಖಾತೆಗೆ ಹಾಕ್ಬಿಡ್ತಿದ್ರು. ಅದರಿಂದ ಇವಾಗ ತಾಲೂಕು ಪಂಚಾಯಿತಿಯಲ್ಲಿ ಹಲವಾರು ತಾಂತ್ರಿಕ ಸಮಸ್ಯೆ ಹೆಚ್ಚಾಗಿದ್ದರಿಂದ ಈ ಒಂದು ಹಣವು ಸರಿಯಾಗಿ ಅವರು ತಾಲೂಕು ಪಂಚಾಯಿತಿಯವರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣದವರಿಗೆ ಹಾಕ್ತಾ ಇಲ್ಲ. ಆದ್ದರಿಂದ ಈ ಒಂದು ಹಣವು ತಡವಾಗ್ತಾ ಇದೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಆದ್ದರಿಂದ ನಾವು ಇದಕ್ಕೆ ಒಂದು ಸರಿಯಾದ ಕ್ರಮವನ್ನು ಕೈಗೊಳ್ಳುತ್ತೇವೆ. ಇನ್ನು ಮುಂದೆ ಈ ಒಂದು ಹಣವನ್ನು ತಾಲೂಕು ಪಂಚಾಯಿತಿಗೆ ನಾವು ಹಾಕೋದಿಲ್ಲ. ಮೊದಲು ಹೇಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬರ್ತಾ ಇತ್ತು, ನಾವು ಹೇಗೆ DBT ಮೂಲಕ ನಿಮಗೆ ಹಾಕ್ತಾ ಇದ್ವೋ ಅದೇ ತರಹ ಇನ್ನು ಮುಂದೆ ನಾವು ನಿಮಗೆ ಹಾಕ್ತೇವೆ ಅಂತ ಇಲ್ಲಿ ಸ್ಪಷ್ಟವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ವಿಡಿಯೋ ಮಾಧ್ಯಮದವರ ಮುಂದೆ ಈ ಒಂದು ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರಾ ಹೃದಯಪೂರ್ವಕ ಧನ್ಯವಾದಗಳು.